ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಬಾರ್ಬನ್ ಚಾಕ್ಲೇಟ್ ಕೇಕ್ನ ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿ ಹೇಳ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಇದು ಬಾರ್ಬನ್ ಬಿಸ್ಕೆಟ್ನ ನಾವು ಕೇಕ್ ಮಾಡಿಸಿದ್ದೀವಿ. ನೀವು ಎನಿ ಕೈಂಡ್ ಆಫ್ ಕ್ರೀಮ್ ಬಿಸ್ಕೆಟ್ ತೊಗೊಂಡ್ಮಾಡ್ಬೋದು. ಅದಕ್ಕೆ ಏನೇನು ಹಾಕ್ಬೇಕಂದ್ರೆ, ಅದು ಫಸ್ಟು ಪುಡಿ ಮಾಡಬೇಕು, ಅಷ್ಟೇ. ನಂತರ ಅದು ಕಾಲು ಮಿಕ್ಸ್ ಮಾಡಿಕೊಂಡು ಕಳ್ಸೋಣ. ಆವಾಗ ಮಧ್ಯದಲ್ಲಿ ಈನೋ ಹಾಕೋಣ. ಈನೋ ಹಾಕ್ಬಿಟ್ಟು ನೆಕ್ಸ್ಟ್ ಇದು ಟೆಕ್ಸ್ಚರ್ ದೋಸೆ ಹಿಟ್ಟು ಥರ ಬರಬೇಕು. ಸೊ ನೆಕ್ಸ್ಟ್ ಇದಾಯಿತು. ಮುಂದೆ ಮಾಡೋ ರೆಸಿಪಿ ಏನಂತ ನೋಡೋಣ, ಬನ್ನಿ. ಸೊ ಇದಕ್ಕೆ ನಾನು ಈಗ ಏನು ಮಾಡೋಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ, ಮೊದಲು ನಾನು ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವು ಹೋಳಿಗೆ ಪೇಪರ್ ಯೂಸ್ ಮಾಡ್ಕೊಬೋದು. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಸೊ ಅದರಿಂದ ನಾನು ಹೋಳಿಗೆ ಪೇಪರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಹೋಳಿಗೆ ಪೇಪರ್ಗೆ ನಾನು ಸ್ವಲ್ಪನೇ ಎಣ್ಣೆ ಹಚ್ಕೊತಾ ಇದ್ದೀನಿ. ಫುಲ್ ಕ್ಲಿಯರಾಗಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಯಾಕೆ ಎಣ್ಣೆ ಹಚ್ಕೊಬೇಕು ಅಂತ ಅಂದರೆ, ಕೆಳಗಡೆ ತಳ ಕೂರಬಾರ್ದು ಅನ್ನೋ ಕಾರಣದಿಂದ ಎಣ್ಣೆ ಹಚ್ಕೊತಾ ಇದ್ದೀನಿ. ಸೊ ಈ ತಳ ಕೂರಬಾರ್ದು ಅನ್ನೋ ಕಾರಣದಿಂದ ಎಣ್ಣೆ ಹಚ್ಕೊತಾ ಇದ್ದೀನಿ. ಸೊ ಒಂದು ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲ್ ಒಳಗಡೆ ನಾನು ಈ ಹೋಳಿಗೆ ಪೇಪರ್ನ ಇಟ್ಕೊತಾ ಇದ್ದೀನಿ. ಸೊ ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೊಬೋದು. ನಿಮಗೆ ಅಕಸ್ಮಾತ್ ಕಟ್ ಮಾಡ್ಕೋಬೇಕು ಅಂತ ನಾನು ಇದು ಹೋಳಿಗೆ ಪೇಪರ್ನ ಸೊ ನಾನು ಹೋಳಿಗೆ ಪೇಪರ್ನ ಅದ್ರ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಸೈಜ್ಗೆ ಕಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಫಿಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಏನಕ್ಕೆ ಹಾಕ್ಕೊಬೇಕು ಅಥವಾ ನೀವು ಎಣ್ಣೆ ಹಚ್ಚಲಿಕ್ಕಿಂತ ಮುಂಚೆನೇ, ನಾನು ಎಣ್ಣೆ ಮುಂಚೆನೇ ಅಕಸ್ಮಾತ್ ನೀವು ಎಣ್ಣೆ ಹಚ್ಚಾದ್ಮೇಲೆ ಅವರು ಕಟ್ ಮಾಡ್ಕೊಳ್ಳಿ. ಎಣ್ಣೆ ಹಚ್ಚಕ್ಕಿಂತ ಮುಂಚೆನೇ ಅವರು ಕಟ್ ಮಾಡ್ಕೊಳ್ಳಿ. ಎಣ್ಣೆ ಹಚ್ಚಾದ್ಮೇಲೆ ಕಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಣ್ಣೆ ಹಚ್ಚಕ್ಕಿಂತ ಮುಂಚೆ ಕಟ್ ಮಾಡ್ಕೊಳ್ಳೋಣ. ಇದನ್ನ ಕ್ಲೀನಾಗಿ ಕೂರೋ ಹಾಗೆ ಮಾಡ್ಕೊಳ್ಳೋಣ. ನಮ್ಮ ಬೌಲ್ ಎಷ್ಟಿದೆ ಆ ಬೌಲ್ ಶೇಪ್ಗೆ ನಾವು ತೊಗೊಬರೋಣ. ಸೊ ನೋಡಿ, ಒಂದು ಬೌಲ್ ಶೇಪ್ಗೆ ತೊಗೊಂಡ್ಬಂದಿದ್ದೀನಿ. ಸೊ ನಾನು ಸ್ವಲ್ಪ ಒಂದು 2 ಪ್ಯಾಕೆಟ್ಸ್ ಬಾರ್ಬನ್ ಬಿಸ್ಕೆಟ್ ಯೂಸ್ ಮಾಡ್ತಾ ಇರೋದನ್ನು ತುಂಬ ಚಿಕ್ಕ ಬೌಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ಕೇಕ್ ಪ್ಯಾನ್ ಇದ್ದರೆ ಕೇಕ್ ಪ್ಯಾನ್ನ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಇದನ್ನ ನಾನು ಶೇಪಿಗೆ ತಂದಾಗಿದೆ. ಸೊ ಇದಕ್ಕೂ ಕೂಡ ಆಯಿಲ್ ಹಚ್ಕೊಳ್ಳೋಣ. ಏನಕ್ಕೆ ಎಣ್ಣೆ ಹಚ್ಕೊಬೇಕು ಇದಕ್ಕೂ ಅಂತ ಅಂದರೆ, ಆ ಪೇಪರ್ ಏನಂತ ಬ್ಯಾಟರ್ ಪೇಪರ್ ಏನು ಯೂಸ್ ಮಾಡ್ತಿದ್ದೀವಿ ನಾವು, ಆ ಬ್ಯಾಟರ್ ಪೇಪರು ಕ್ಲೀನಾಗಿ ಬಂದ್ಬಿಡುತ್ತೆ ಬೇಗನೆ. ಸೊ ಆ ಬ್ಯಾಟರ್ ಪೇಪರ್ ಬಂದರೆ ಮಾತ್ರ ನಮಗೆ ಬೇಗ ಕೆಲಸ ಆಗೋಗುತ್ತೆ. ಬಿಕಾಸ್ ಬ್ಯಾಟರ್ ಪೇಪರ್ ಕ್ಲೀನಾಗಿ ಬಂದಾಗ ನಾವು ಕ್ಲೀನಾಗಿ ಇದನ್ನ ತಗೊಬೋದು. ಸೊ ಈಗ ಬ್ಯಾಟರ್ ಪೇಪರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಹಚ್ಚಿದಾಗ ಬ್ಯಾಟರ್ ಪೇಪರ್ ಕ್ಲೀನಾಗಿ ಫಿಕ್ಸ್ ಆಗುತ್ತೆ. ಅದರಿಂದ ನಾನು ಎಣ್ಣೆ ಹಚ್ಕೊಂಡು ಬ್ಯಾಟರ್ ಪೇಪರ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ರೆಸಿಪಿ ನೋಡೋಣ. ಇವಾಗ ನಾವು ಬ್ಯಾಟರ್ ಮಿಕ್ಸ್ ಮಾಡಿದ್ವಲ್ಲ, ಇದನ್ನ ಬೌಲ್ ಒಳಗಡೆ ಹಾಕೋಣ. ಸೊ ಇದನ್ನು ಒಳಗಡೆ ಕ್ಲೀನಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಅದರೊಳಗಡೆ ಆ ಬ್ಯಾಟರ್ನ ಹಾಕಿದ್ದೀವಿ. ಸೊ ನಾನು ಆಲ್ರೆಡಿ ಕಡಾಯಿನ ಪ್ರೀ ಹೀಟಿಗೆ ಇಕ್ಕಿದ್ದೀನಿ. ಸೊ ಈ ಪ್ರೀ ಹೀಟ್ ಆಗಿರೋ ಕಡಾಯಿಗೆ ವಾಟರ್ ಹಾಕೊಳ್ಳೋಣ. 1 ಗ್ಲಾಸ್ ಆಫ್ ವಾಟರ್ ನಾನು ಕ್ವಾಲಿಟಿ ಇಟ್ಕೊಂಡಿದ್ದೀನಿ. ಈ ಕ್ವಾಂಟಿಟಿ ಒಳಗಡೆ 1 ಗ್ಲಾಸ್ ವಾಟರ್ ಹಾಕಿದ್ದೀನಿ ನಾನು. ಸೊ ನಿಮಗೂ ಕೂಡ ಒಂದು ಕ್ವಾಂಟಿಟಿ ಇಟ್ಕೊಳ್ಳಿ. ನೀವು ಎಷ್ಟು ಕೇಕ್ ಮಾಡ್ತಿದ್ದೀರೋ ಅಷ್ಟು ಕ್ವಾಂಟಿಟಿಗೆ ನೀವು ವಾಟರ್ನ ಹಾಕ್ಕೊಬೋದು. ಸೊ ನಾನು 1 ಗ್ಲಾಸ್ ಮಾಡ್ತಿರೋದ್ರಿಂದ ವಾಟರ್ ಕೂಡ ಪ್ರೀ ಹೀಟ್ ಆಗೋಕ್ಕೆ ಬಿಡ್ತಿದ್ದೀನಿ ಈಗ. ಸೊ ಈಗ ನಾನು ಆಲ್ರೆಡಿ ಪ್ರೀ ಹೀಟಿಗೆ ಅಂತ ಕಡಾಯಿ ಇಕ್ಕಿದ್ದೀನಿ. ಆಲ್ರೆಡಿ ಅದರೊಳಗಡೆ ವಾಟರ್ ಕೂಡ ಹಾಕಿಟ್ಟಿದ್ದೀವಿ, ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈಗ ನಾನು ಈ ಟೆಕ್ಸ್ಚರ್ನ ಫಿಕ್ಸ್ ಆಗಿರುವಂತಹ ಬ್ಯಾಟರ್ ಪೇಪರು ಈ ಕಡಾಯಿ ಒಳಗಡೆ ಇಕ್ಕಬೇಕು. ಸೊ ಅದಕ್ಕೂ ಮುಂಚೆ ಆ ಕಡಾಯಿ ಪ್ರೀ ಹೀಟ್ ಆಗಬೇಕು. ಸೊ ಈಗ ಈ ನೀರು ಪ್ರೀ ಹೀಟ್ ಆಗಿದೆಯಾ ಚೆಕ್ ಮಾಡ್ಕೊತಿದ್ದೀನಿ. ಎಸ್, ವಾಟರ್ ಪ್ರೀ ಹೀಟ್ ಆಗಿದೆ. ನಾವು ಕೈ ಇಡೋಬೇಕು, ಅಷ್ಟು ಪ್ರೀ ಹೀಟ್ ಆಗಿದ್ರೆ ಸಾಕು. ಸೊ ಈಗ ನಾನು ಈ ಏನು ಬ್ಯಾಟರ್ನ ಇದರೊಳಗಡೆ ಹಾಕಿ ಫಿಕ್ಸ್ ಮಾಡಿ ಇಟ್ಟಿದ್ದೀವಿ. ಸೊ ಅದನ್ನು ಈ ಕಡಾಯಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಬೌಲ್ ಇಕ್ಕಿ ವಾಟರ್ ಪ್ರೀ ಹೀಟ್ ಆಗಿದೆ. ಸೊ ಹಾಗಾಗಿ ನಾನು ಈ ಕಡಾಯಿ ಒಳಗಡೆ ಇಟ್ಕೊತಾ ಇದ್ದೀನಿ. ಸೊ ಇದನ್ನ ಈ ಕಡಾಯಿ ಒಳಗಡೆ ಇಕ್ಕಿದ್ದೀನಿ. ಸೊ ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಕವರ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಒಂದು ಪ್ಲೇಟ್ನ ಕವರ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ
ಕಡಾಯಿನ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೆ. ಕಡಾಯಿ ಜೊತೆಗೆ ನೀರನ್ನು ಕೂಡ ಇಟ್ಕೊಂಡಿದ್ದೆ. ಸೊ ಕಡಾಯಿ ಜೊತೆಗೆ ನೀರನ್ನ ಕೂಡ ಇಟ್ಟಿರೋದ್ರಿಂದ ನಾನು ಇದು ಒಳಗಡೆ ಡೈರೆಕ್ಟಾಗಿ ನಾನೇನು ಈ ಬೌಲ್ಗೆ ಏನು ಆಯಿಲ್ ಪೇಪರ್ ಅಥವಾ ಬ್ಯಾಟರ್ ಪೇಪರ್ನ ಹಾಕಿ ಎಣ್ಣೆ ಹಚ್ಚಿ ಅದು ಇದಕ್ಕೆ ಕ್ಲೀನಾಗಿ ಸರ್ವ್ ಮಾಡಿದ್ದೀನೋ ಆ ಬ್ಯಾಟರ್ನೆಲ್ಲ ಡೈರೆಕ್ಟಾಗಿ ತಂದು ಈ ಕಡಾಯಿ ಒಳಗಡೆ ಇಕ್ಕಿದ್ದೀನಿ. ಸೊ ಈ ಕಡಾಯಿಗೆ ನಾವು ಒಂದು ಕವರ್ ಮಾಡ್ಕೊಂಡ್ಬಿಡೋಣ. ಸೊ ಇದನ್ನು ನಾವು 1/2 hour ಬಿಡಬೇಕಾಗತ್ತೆ. ಈ ಕಡಾಯಿನ ಓಪನ್ ಮಾಡಿಕೊಂಡು ನೋಡ್ಕೊತಾ ಇದ್ದೀನಿ ಹೇಗಾಗಿದೆ ಅಂತ. ಕೇಕು ಸೂಪರಾಗಿ ಆಗಿದೆ. ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಬಿಕಾಸ್ ಈ ಟೆಕ್ಸ್ಚರು ಹೀಗೆ ಬರಬೇಕಾಗುತ್ತೆ. ಇದೆಲ್ಲ ಏನಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬ್ರೆಡ್ ರೀತಿ ಆಗಬೇಕಾಗುತ್ತೆ. ಯು ಕ್ಯಾನ್ ಸಿ ಎಲ್ಲ ನೀವು ನೋಡ್ಬೋದು, ಬ್ರೆಡ್ ಥರ ಬಂದಿದೆ ಅದೆಲ್ಲ. ಸೊ ಇದು ಕೂಡ ಬ್ರೆಡ್ ಥರ ಬರಬೇಕಾಗುತ್ತೆ ಇದೆಲ್ಲ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಈಗ ಆಲ್ರೆಡಿ ಅರ್ಧಂಬರ್ಧ ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಹಾಲಿಗೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಆಮೇಲೆ ಮತ್ತೆ ಇನ್ನೊಂದು ಸರಿ ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಬಿಕಾಸ್ ಟೆಕ್ಸ್ಚರ್ ನಮಗೆ ನೀರಾಗಿ ಬರಬಾರ್ದು, ಗಟ್ಟಿಯಾಗಿ ಬರಬೇಕು. ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಸಾಕು. ಸೊ ಸ್ವಲ್ಪ ಜಾಸ್ತಿ ನಾನು 2 ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಎಷ್ಟು ಕೇಕ್ ಮಾಡ್ತಾ ಇದ್ದೀರಾ ಅನ್ನೋ ಕ್ವಾಂಟಿಟಿ ನೋಡಿಕೊಂಡು ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಳ್ಳಿ. ಸೊ ಇದನ್ನ ಇನ್ನೊಂದು ಸ್ವಲ್ಪ ಮೆಲ್ಟ್ ಮಾಡಿಕೊಂಡಾಗ ಕ್ಲಿಯರಾಗಿ ಬರುತ್ತೆ. ಸೊ ಈ ಚಾಕ್ಲೇಟ್ನ ಸ್ವಲ್ಪ ಇನ್ನೂ ಮೆಲ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನ ಕ್ಲೀನಾಗಿ ಮೆಲ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಸೊ ಈ ಕಡಾಯಿಯಲ್ಲಿ ಏನು ಕೇಕ್ ಬಿಸಿ ಆಗೋಕ್ಕಂತ ಇಟ್ಕೊಂಡಿದ್ವಿ, ಇದನ್ನ ಬಿಸಿ ಆಲ್ರೆಡಿ ಆಗಿದೆ ಅಂತ ಟೆಕ್ಸ್ಚರ್. ಸೊ ಆಗಿದೆಯೋ ಇಲ್ವೋ ಅಂತ ನಾವು ಟೆಕ್ಸ್ಚರ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ ಕೇಕ್ ರೆಡಿಯಾಗಿದೆ. ಸೊ ಇದನ್ನ ಕಡಾಯಿಂದ ಹೊರಗೆ ತೆಗ್ದು ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ನಾವು ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದು ಕೂಡ ಬ್ಯಾಟರ್ ದೋಸೆ ಟೆಕ್ಸ್ಚರ್ ಥರನೇ ಬರಬೇಕು. ಸೊ ಈ ಬ್ಯಾಟರ್ನ ಈಗ ಆಲ್ರೆಡಿ ಇದನ್ನ ತೆಗೆದಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಚಾಕ್ಲೇಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಈ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಈ ಕೇಕ್ನ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಟೆನ ತೊಗೊತಾ ಇದ್ದೀನಿ. ಅದರ್ವೈಸ್ ನಾವು ಹಾಗೆ ಸರ್ವ್ ಮಾಡ್ಕೊಬೋದು. ಸೊ ಇದನ್ನ ಸರ್ವ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಸೊ ಈ ಬ್ಯಾಟರ್ ಪೇಪರ್ನ ಕ್ಲೀನಾಗಿ ತೆಗಿಯೋಣ. ಸೊ ಇದನ್ನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಚಾಕ್ಲೇಟ್ ಏನು ಮೆಲ್ಟ್ ಮಾಡೋಕೆ ಇಟ್ಕೊಂಡಿದ್ವಿ, ಸೊ ಆ ಚಾಕ್ಲೇಟ್ನ ತೆಗಿತಾ ಇದ್ದೀನಿ. ಸೊ ನೋಡ್ತಾ ಇರೋ ಚಾಕ್ಲೇಟ್ ಇದಕ್ಕೆ ಮೆಲ್ಟ್ ಆಗಿದೆ. ಸೊ ಈ ಚಾಕ್ಲೇಟ್ನ ಇದರೊಳಗಡೆ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ಈಗ ಆಲ್ರೆಡಿ ನಾವು ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಇವಾಗ ಕ್ಲೀನಾಗಿ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ಸೊ ನಾನೀಗ ಶೇಪ್ ಕೊಡ್ತಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಏನಾದರೂ ಡೆಕೋರೇಷನ್ ಬೇಕಂದರೆ ನೀವು ಇಟ್ಕೋಬೋದು. ಓರಿಯೋ ಬಿಸ್ಕೆಟ್ ಆದರೂ, ಡೈರಿ ಮಿಲ್ಕ್, ಏನಾದರೂ ಒಂದು ಚಾಕ್ಲೇಟು ಇಟ್ಕೋಬೋದು. ಸೊ ಫ್ರೆಂಡ್ಸ್, ಈಗ ನಾವಿಬ್ಬರು ಸೇರ್ಕೊಂಡು ರೆಡಿ ಮಾಡಿರುವಂತಹ ಕೇಕ್ ರೆಡಿಯಾಗಿದೆ. ಹೇಗಿದೆ ಅಂತ ನೋಡೋಣ. ಸೊ ಇದ್ರ ಮೇಲೆ ನಾವೇನು ಡೆಕೋರೇಷನ್ಗೆ ಕೊಟ್ಕೊಂಡಿಲ್ಲ. ನಿಮಗೆ ಬೇಕಾದರೆ ನೀವು ಸ್ಪ್ರಿಂಕ್ಲರ್ಸ್ನ ಡೆಕೋರೇಷನ್ಗೆ ಕೊಡಬಹುದು. ಸೊ ಇದು ಸಕ್ಕತ್ತಾಗಿದೆ ಅಂತ ಟೇಸ್ಟ್ ಅನ್ನಿಸ್ತದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಸೊ ಇವಾಗ ಈ ಕೇಕ್ನ ನಾವು ಕಟ್ ಮಾಡಿದ್ದೀವಿ. ಸೊ ನಾವು ಈ ಕೇಕ್ನ ರೆಡಿ ಮಾಡಿಕ್ಕಿದ್ದೀವಿ. ಸೊ ಈಗ ನಾವು ಇದನ್ನ ಟೇಸ್ಟ್ ಮಾಡ್ತಿದ್ದೀನಿ. ಸೂಪರ್ ಆಗಿದೆ ಕೇಕ್ ಅಂತ.